కర్ణాటక పాలిటిక్స్ దేశ రాజధాని ఢిల్లీకి చేరాయి. సీఎం డిప్యూటీ సీఎంలతో మాట్లాడింది కాంగ్రెస్ హైకమాండ్. ఈ నెల 29న వచ్చే కోర్టు తీర్పు తర్వాత నిర్ణయంపై చర్చ జరగబోతోంది. ఇక సిద్ధరామయ్యకి సపోర్టుగా నిలిచింది హైకమాండ్. విపక్షాలు చేసే ఆరోపణలను ఖండించింది కాంగ్రెస్ హైకమాండ్. ప్రభుత్వాన్ని అస్థిరపరిచే కుట్ర జరుగుతోందంటున్నారు పరమేశ్వర్. కేంద్ర సాయంతో ప్రభుత్వాన్ని కూలగొట్టాలని చూస్తున్నారు, గవర్నర్ ద్వారా ఒత్తిడి తెస్తున్నారని కర్ణాటక హోంమంత్రి పరమేశ్వర్ అంటున్నారు. ಹೈಕಮಾಂಡ್ನವರು ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಎಲ್ಲ ಕರೆಸಿ ಮಾತನಾಡಿದ್ದಾರೆ. ಮುಂದೆ 29ನೇ ತಾರೀಕು ಈ ಮೂಡ ಹಗರಣದ ಬಗ್ಗೆ ಕೇಸ್ ಬರ್ತಾ ಇದೆ. ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಒಂದು ವೇಳೆ ಪ್ರಾಸಿಕ್ಯೂಷನ್ನಲ್ಲಿ ಅವರು ಏನೋ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಿದರೆ ಏನು ಮಾಡಬೇಕು ಅಥವಾ ಮಾಡಲಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅವರು ಚರ್ಚೆ ಮಾಡಿದ್ದಾರೆ. ಮೋಸ್ಟ್ ಆಫ್ ಇಟ್ಸ್ ಆಲ್ ಪೊಲಿಟಿಕಲ್. ಕಾನೂನು ಪ್ರಕಾರ ನಾವು ಫೈಟ್ ಮಾಡೋದನ್ನ ಮಾಡ್ತಾನೇ ಇದ್ದೇವೆ. ಹಾಗಾಗಿ ಪೊಲಿಟಿಕಲಿ ನಾವೇನು ಸ್ಟ್ಯಾಂಡ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡಿ ತಿಳಿಸಿದ್ದಾರೆ. ಯಾಕೆಂದರೆ ನಮಗೆ ಏನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳ ಸಕ್ಸಸ್ ಸ್ಟೋರಿ ಏನಿದೆ ಅದರ ಬಗ್ಗೆ ಅವರು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದವರು ಅದರ ಬಗ್ಗೆ ಹೆಚ್ಚಿನ ಅನುಕೂಲ ಕಾಂಗ್ರೆಸ್ ಪಕ್ಷಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಅದನ್ನೇನಾದರೂ ಮಾಡಿ ಡಿಸ್ಟೆಬಿಲೈಸ್ ಮಾಡಬೇಕು, ಸರ್ಕಾರವನ್ನೇ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂಥೇಳಿ ಚರ್ಚೆ ಆಗಿದೆ. ಮುಂದೆ 29th ಏನಾಗ್ತದೆ ಅದನ್ನು ನೋಡಿಕೊಂಡು ಮುಂದಿನ ತೀರ್ಮಾನಗಳನ್ನು